ನೋಡಿದ್ರಿ ಫಾರೆಸ್ಟ್ ಮೊನ್ನೆ ರಿಲೀಸ್ ಆಗಿ ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ಮೊನ್ನೆ ತನಕ ಫ್ರೈಡೇ ತನಕ ನಮ್ಮ ಫಿಲ್ಮ್ ರಿಲೀಸ್ ಆದ ತನಕ ಈಗ ಎಲ್ಲ ನಿಮ್ಮ ಫಿಲ್ಮು. ಸೊ ಎಲ್ಲ ಕಡೆ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಯಾರು ನೋಡಿಲ್ಲ ನೋಡಿ, ಥ್ಯಾಂಕ್ ಯು. ಅಷ್ಟೇ, ಅಣ್ಣ ಮತ್ತು ಗುರು ಹೇಳ್ದಂಗೆ ಕಾಪಿ ಪೇಸ್ಟು ನಮ್ಮ ಕೈ ಅದು ರಿಲೀಸ್ ಆದಮೇಲೆ ಇಟ್ಸ್ ಅನ್ ಆಡಿಯನ್ಸ್ ಫಿಲಮ್. ನಾನು ಪ್ರತಿ ಸಿನಿಮಾಗೆ ಅದೇ ಹೇಳ್ತೀನಿ, ನಾವು ಎಷ್ಟು ಹೇಳಿದ್ರು ಆಡಿಯನ್ಸ್ ಕೇಳಲ್ಲ, ಆಡಿಯನ್ಸ್ ಮಾತ್ರ ಆಡಿಯನ್ಸ್ ಕೇಳೋದು. ಸೊ ಇಷ್ಟು ಜನ ಈಗ ನೋಡಿರ್ತಾರೆ, ಸೊ ಅವ್ರ ರಿಪೋರ್ಟೇ ಪಾಸಿಟಿವ್ ಬರ್ತದೆ. ಸೊ ಥ್ಯಾಂಕ್ ಯು ಸೊ ಮಚ್. ಅದೇ ಇದು ಹೌದು ಅಂದರೆ ಎಲ್ಲ ಸಿನಿಮಾಗಳು ಚೆನ್ನಾಗಾಗಲಿ ಸರ್. ಅಂದರೆ ಫಸ್ಟ್ ಆಫ್ ಆಲ್ ನಮಗೆ ರೆಮ್ಯುನರೇಷನ್ ಕೊಟ್ಟು ಬಂಡವಾಳ ಹೂಡಿಕೆ ಮಾಡಿರೋ ಪ್ರೊಡ್ಯೂಸರ್ಸ್ ರಿಕವರಿ ಆದ್ರೇ 4 ಸಿನಿಮಾಗಳು ಬರೋದು. ನಾನು ಆ್ಯಸ್ ಎ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರೆ ಅದು ಗೊತ್ತು, ನನಗೆ ಆ ನೋವು ಗೊತ್ತು. ಆಲ್ವೇಸ್ ವಾಟ್ ಎವರ್ ಇಟ್ ಈಸ್ ನಮ್ಮದು ಪೇಮೆಂಟ್ ಆಗೋಗುತ್ತೆ. ಅಂದರೆ ಈ ಸಿನಿಮಾಲ್ಲಿ ಅಷ್ಟೇ ಇತ್ತು. ಬಟ್ 4 ಕಾಸು ಪ್ರೊಡ್ಯೂಸರ್ಗೆ ಬಂದಾಗ ಅವ್ರು ಖುಷಿಯಾಗಿ ಹೇಳಿದಾಗಲೇ ನಮ್ಗೆ ಸಂತೋಷ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ ಸಿನಿಮಾ ಚೆನ್ನಾಗಾಗಲಿ ಅಂತಲೇ ಕೊಡ್ತೀನಿ. ಅದಕ್ಕೆ ನಾನು ಆ್ಯಕ್ಚುಲಿ ಗುರು ನ್ಯೂ ಇಯರ್ ದಿನ ಹೇಳ್ತಾ ಇಯರ್ ನೋಡೋದು ಎಲ್ಲ ಸಿನಿಮಾಗಳು ಚೆನ್ನಾಗಿ ಆಗುತ್ತೆ. ಇಂಡಸ್ಟ್ರಿಗೆ ಎಲ್ಲ ಫಿಲ್ಮ್ ಗೆಲ್ಲಬೇಕು. ಬೇರೆ ಹೌದು ಬೇರೆ ಥರ ಹೌದು. ಇಲ್ಲ ಆ ಕತೆ ಲೈನೇ ಒಂಥರ ಡಿಫ್ರೆಂಟ್ ಆಗಿತ್ತು. ಯಾಕೆಂದರೆ ಹೌದು, ಫಸ್ಟ್ ಅಣ್ಣ ಹೇಳಿದಾಗ ಆ ಲೈನೇ ತುಂಬ ಇಷ್ಟ ಆಯಿತು. ಫಸ್ಟು ಚಂದ್ರಮೋಹನ್ ಅವ್ರು ಬಂದ ಕತೆ ಹೇಳಿದಾಗ ಆ ಕೊಳ್ಳೆಗಾಲ 4 ಜನ ಅಮಾಯಕರು ಏನು ಹುಡ್ಕೊಂಡು ಹೋಗ್ತಾರೆ, ಅಲ್ಲಿ ಏನಾಗುತ್ತೆ ಅನ್ನೋದೆಲ್ಲ ಫಿಲ್ಮ್ ನೋಡಿದ್ದೀರಾ. ಈಗ ಆ ಲೈನೇ ಚೆನ್ನಾಗಿತ್ತು. ನಾವೆಲ್ಲ ಮಾತಾಡ್ಕೊಂಡ್ವಿ. ನಾನು ಸರ್ ನಾನು ಫೋನ್ ಮಾಡಿದೆ, ಚೆನ್ನಾಗಿದೆ ಕಣ, ಎಲ್ಲ ಒಟ್ಟಿಗೆ ಸೇರ್ ಮಾಡೋಣ ಚಿಕನ್, ಒಂಥರ ಒಟ್ಟಿಗೆ ಸೇರ್ ಮಾಡಿದ್ದೆಲ್ಲರೂ.